ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಆರ್ಕೆ. ಲಾಸ್ಟ್ ಟೈಮ್ ಈ ಮಿಕ್ಸರ್ MX-MG ಮಿಕ್ಸರ್ನ ಯೂಸ್ ಮಾಡಿಕೊಂಡು ಒಂದು 5,000 ಒಳಗಡೆ ಮನೆಯಲ್ಲಿ ಹೇಗೆ ಒಂದು ಹೋಮ್ ಸ್ಟುಡಿಯೋ ಸೆಟಪ್ ಮಾಡಬೇಕು ಅಂತ ನಿಮಗೆ ತಿಳಿಸಿದೆ. ಇವತ್ತು ಕೆಲವರು ನಮಗೆ ಕಮೆಂಟ್ ಮಾಡಿದರು, ಇನ್ನೂ ಸ್ವಲ್ಪ ಬೆಟರ್ ಕ್ವಾಲಿಟಿ ಹೋಗಬೇಕಂದ್ರೆ ಹೇಗೆ, ಇನ್ನೂ ಸ್ವಲ್ಪ ಬೆಟರ್ ಕ್ವಾಲಿಟಿ ಹೋಗಬೇಕಂದ್ರೆ. ಸೊ ಇವತ್ತು ನಾನು ಏನು ನಿಮಗೆ ಮಾಹಿತಿ ಕೊಡ್ತೀನಿ ಅಂದರೆ, ಈ ಮಿಕ್ಸರ್ ಜೊತೆಗೆ ನಾವೊಂದು ಇನ್ನೊಂದು ಇಂಟರ್ಫೇಸ್ ಆ್ಯಡ್ ಮಾಡೋಣ. ಇನ್ನೂ ಒಳ್ಳೆ ಕ್ವಾಲಿಟಿ ನಿಮಗೆ ಬರಬೇಕಂದ್ರೆ ಏನಿಲ್ಲ, ಇದರಲ್ಲಿ ಒಂದು ಇಂಟರ್ಫೇಸ್ ಆ್ಯಡ್ ಮಾಡಬೇಕು. ಇಂಟರ್ಫೇಸ್ ಯಾಕೆ ಆ್ಯಡ್ ಮಾಡಬೇಕಂದ್ರೆ, ಇದು ಬಂದುಬಿಟ್ಟು ಈ ಮಿಕ್ಸರ್ಗಳು ಬಂದುಬಿಟ್ಟು ಅನಲಾಗ್ ಮಿಕ್ಸರ್ಗಳು. ಇವರು ಏನು ಮಾಡುತ್ತೆ ಅಂದರೆ, ಇದರಲ್ಲಿ ಸೌಂಡ್, ಡಿಜಿಟಲ್ ಸೌಂಡ್ ಇದು ಎಲ್ಲ ಕ್ರಿಯೇಟ್ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಈ ಮಿಕ್ಸರ್ ಜೊತೆಗೆ ನಾವೊಂದು ಇಂಟರ್ಫೇಸ್ ಯೂಸ್ ಮಾಡಬೇಕು. ಇಂಟರ್ಫೇಸ್ ಅಂದರೆ ನೋಡಿ, ಸುಮಾರು ಟೈಪ್ ಇಂಟರ್ಫೇಸ್ಗಳು ಬರುತ್ತೆ. ಈ ಇಂಟರ್ಫೇಸ್ ಏನು ಮಾಡುತ್ತೆ ಅಂದರೆ, ಆ ಸೌಂಡನ್ನ ಡಿಜಿಟಲ್ಲಿ ಕನ್ವರ್ಟ್ ಮಾಡಿ ನಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡುತ್ತೆ. ನಾನು ಇವತ್ತು ಬೇರಿಂಗರ್ ಕಂಪ್ನಿದ ಯೂಫೋರಿಯಾ UM2 ಈ ಇಂಟರ್ಫೇಸ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂದರೆ, ನಾನು ಪರ್ಸ್ನಲಿ ಈ ಇಂಟರ್ಫೇಸ್ನ ಲಾಸ್ಟ್ 5 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದೆ. ಸೊ ಇದರಿಂದ ಒಳ್ಳೆ ಕ್ವಾಲಿಟಿ ನಿಮಗೆ ಸಿಗತ್ತೆ. ಇದಕ್ಕಿಂತ ಕಡಿಮೆ ಬಜೆಟ್ನಲ್ಲಿ ನಿಮಗೆ ಇಂಟರ್ಫೇಸ್ಗಳು ಸಿಗುತ್ತೆ, ಬಟ್ ಈ ಕ್ವಾಲಿಟಿ ನಿಮಗೆ ಸಿಗಲ್ಲ. ಓಕೆ, ಈ ಇಂಟರ್ಫೇಸ್ನ ನಾನು 5 ಇಯರ್ಸ್ ಬ್ಯಾಕ್ 4,000 ಸಮಥಿಂಗ್ನಲ್ಲಿ ನಾನು ಪರ್ಚೇಸ್ ಮಾಡಿದೆ 5 ಇಯರ್ಸ್ ಬ್ಯಾಕ್. ಇವತ್ತು ಇದ್ರದ್ದು ರೇಟ್ ಏನಿದೆ ಅಂತ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಅಮೆಝಾನ್ ಲಿಂಕ್, ನೀವು ಅದರಿಂದ ನೋಡ್ಬೋದು ಇವತ್ತು ಡೇಟ್ನಲ್ಲಿ ಇವ್ರದ್ದು ಪ್ರೈಸ್ ಏನಿದೆ ಅಂತ. ಸೊ ಹಾಗಾಗಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಫ್ರೆಂಡ್ಸ್. ನಾನು ಏನು ಮಾಡ್ತೀನಿ, ಈ ಮಿಕ್ಸರ್ನ ಫಾಸ್ಟ್ ನಿಮಗೆ, ಈ ಮಿಕ್ಸರ್ನಲ್ಲಿ ಆಡಿಯೋ ಆಲ್ರೆಡಿ ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದೆ, ಬಟ್ ಇವತ್ತು ಕೂಡ ಈ ಮಿಕ್ಸರ್ ಜೊತೆಗೆ ನಾನು ಹಾಡಿ ಸೌಂಡ್ ಕ್ವಾಲಿಟಿ ತೋರಿಸ್ತೀನಿ. ಮತ್ತು ಇದ್ರ ಜೊತೆ ಈ ಇಂಟರ್ಫೇಸ್ನ ಆ್ಯಡ್ ಮಾಡಿಬಿಟ್ಟು ಅದು ಕೂಡ ಸೌಂಡ್ ಕ್ವಾಲಿಟಿ ನಿಮಗೆ ತಿಳಿಸ್ತೀನಿ. ಅದರಿಂದ ನಿಮಗೆ ಕ್ವಾಲಿಟಿ ಹೇಗೆ ಬರುತ್ತೆ ನೀವು ಕೂಡ ಡೆಫಿನೆಟ್ಲಿ ಗೆಸ್ ಮಾಡ್ಬೋದು. ಹಾಗಾಗಿ ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಈಗ ನಾವು ಏನು ಮಾಡೋಣ, ನಾನು ಇವತ್ತು ಈ ಕಂಡೆನ್ಸರ್ ಮೈಕ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದ್ರದ್ದು ಕನೆಕ್ಟಿವಿಟಿ ನಾನು ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನಾನೀಗ ಬರೀ ಮಿಕ್ಸರ್ನಲ್ಲಿ ಇಕೋ ಆಫ್ ಮಾಡ್ತೀನಿ. ಎಸ್ ನೋಡಿ, ಈಗ ನಾನು ಬರೀ ಮಿಕ್ಸರ್ನಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಈಗ 2 ಲೈನ್ ಹಾಡ್ತೀನಿ. ಲಾಸ್ಟ್ ಟೈಮ್ ಕೂಡ ಇದೇ ಥರ ಸೆಟ್ಟಿಂಗ್ ನಾನು ಇಟ್ಕೊಂಡಿದ್ದೆ. ಸೊ ಇದರಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಇಂಟರ್ಫೇಸ್ ಆ್ಯಡ್ ಮಾಡಿದಾಗ ನಾನು ನಿಮಗೆ ಹೇಗೆ ತೊಗೊಂಡೆ ಔಟ್ಪುಟ್ ಅದು ಇದು ಎಲ್ಲ ತೋರಿಸ್ತೀನಿ. ಸೊ ಇದರಲ್ಲಿ 2 ಲೈನ್ ಹಾಡ್ತೀನಿ, ಕೇಳಿ. ಈಗ ಇಕೋ ಆನ್ ಮಾಡಿಬಿಟ್ಟು ಆಮೇಲೆ ಇದರಲ್ಲಿ ಈ ನನ್ನ ಮಿಕ್ಸರ್ದು ಸೆಟ್ಟಿಂಗ್ ಏನು ಚೇಂಜ್ ಮಾಡೋಕ್ಕೆ ಹೋಗಲ್ಲ, ಸೇಮ್ ಸೆಟ್ಟಿಂಗ್ ಇಟ್ಕೊಂಡು ನಾನು ಬರೀ ಮಿಕ್ಸರ್ನಲ್ಲಿ ಈಗ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಅದೇ ಸಾಂಗ್ನ ಅದೇ ಮಿಕ್ಸರ್ ಸೆಟ್ಟಿಂಗ್ ಇಟ್ಕೊಂಡು ಇಂಟರ್ಫೇಸ್ ಆ್ಯಡ್ ಮಾಡಿಬಿಟ್ಟು ನಿಮಗೆ ಕೂಡ ರೆಕಾರ್ಡ್ ಮಾಡಿ ತಿಳಿಸ್ತೀನಿ. ನಿಮಗೆ ಗೊತ್ತಾಗುತ್ತೆ ಆ ಸಾಂಗ್ನ ಕ್ವಾಲಿಟಿ ಹೇಗೆ ಡಿಫ್ರೆನ್ಸ್ ಬರುತ್ತೆ ಅಂತ. ಓಕೆ, ಸೊ 2 ಲೈನ್ ಹಾಡ್ತೀನಿ, ಇಕೋ ಆನ್ ಮಾಡ್ತೀನಿ ರೀ. ಹಲೋ, ಎಸ್, ಈಗ ಬಂತು. ಓಕೆ, 2 ಲೈನ್ ನಮ್ಮ ಶಂಕರ್ನಾಗ್ ಸರ್ದು ಭಾಳ ಅದ್ಭುತವಾದ ಹಾಡು. ಓಕೆ, ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಓ ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ, ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಇಕೋ ಆಫ್ ಮಾಡೋಣ. ನೋಡಿದ್ರಾ, ಈಗ ನಾನು ಏನು ಮಾಡಿದ್ದೀನಿ, ಈ ಮಿಕ್ಸರಲ್ಲಿ ಔಟ್ಪುಟ್ ತೊಗೊಂಬಿಟ್ಟು ನಾನು ಲ್ಯಾಪ್ಟಾಪ್ನಲ್ಲಿ ಇವತ್ತು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಓಕೆ ನೋಡಿ, ಲ್ಯಾಪ್ಟಾಪ್ನಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. USB ಸೌಂಡ್ ಅಡಾಪ್ಟರ್ ನೋಡಿ ಬ್ಲಿಂಕ್ ಆಗ್ತಾ ಇದೆಯಾ, ಸೌಂಡ್ ಅಡಾಪ್ಟರ್ನಲ್ಲಿ USB-ನಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಈಗ ಏನು ಮಾಡ್ತೀನಿ ಅಂದರೆ, ಏನಿಲ್ಲ, ಈಗ ಈ ಇಂಟರ್ಫೇಸ್ನ ಈ ಮಿಕ್ಸರ್ ಜೊತೆ ನಾನು ಕನೆಕ್ಟ್ ಮಾಡ್ತೀನಿ. ಈ ಮಿಕ್ಸರ್ ಜೊತೆ ಕನೆಕ್ಟ್ ಮಾಡೋಕ್ಕೆ ನಾನು ಏನು ಮಾಡಬೇಕು ಅಂದರೆ, ನಮಗೆ ಬೇಕಾಗಿರೋದು ಒಂದೇ ಒಂದು ಕೇಬಲು.
6.3 to 6.3. ಸೊ ಈಗ ಹೇಗೆ ಕನೆಕ್ಟ್ ಮಾಡ್ತೀನಿ ನೋಡಿ, ಮಿಕ್ಸರ್ನಲ್ಲಿ ಲೆಫ್ಟ್ ರೈಟ್ ಔಟ್ಪುಟ್ ಇದೆ ಅಲ್ವಾ, ಈ ಲೆಫ್ಟ್ ರೈಟ್ ಔಟ್ಪುಟ್ನಲ್ಲಿ ಯಾವುದೋ ಒಂದರಲ್ಲಿ ಲೆಫ್ಟ್ನಲ್ಲಿ ನಾನು ಕನೆಕ್ಟ್ ಮಾಡಿದೆ. ಓಕೆ, ಈ 6.3 ಲೆಫ್ಟ್ನಲ್ಲಿ ಕನೆಕ್ಟ್ ಮಾಡಿದೆ. ಇನ್ನೊಂದು ಪಾಯಿಂಟ್ ಈ ಕೇಬಲ್ನಲ್ಲಿ ಏನು ಮಾಡಿದೆ, ಸೇಮ್ ಎಲ್ಲಿ ನಾವು ಮೈಕ್ ಕನೆಕ್ಟ್ ಮಾಡ್ತೀವಿ ಈ ಇಂಟರ್ಫೇಸ್ನಲ್ಲಿ ನೋಡಿ, ಇದು ಒಂದು ಪೋರ್ಟ್ ಕೊಟ್ಟಿದೆ, ಇದರಲ್ಲಿ ನೀವು ಮೈಕ್ ಇಲ್ಲಿ ಕನೆಕ್ಟ್ ಮಾಡ್ಬೋದು, ಡೈನಾಮಿಕ್ ಮೈಕ್ ಕನೆಕ್ಟ್ ಮಾಡ್ಬೋದು, ಕಂಡೆನ್ಸರ್ ಮೈಕ್ ಕನೆಕ್ಟ್ ಮಾಡ್ಬೋದು, ಅಥವಾ ಯಾವುದೋ ಒಂದು ಗಿಟಾರ್ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಕೂಡ ಕನೆಕ್ಟ್ ಮಾಡ್ಬೋದು. ಸೊ ನಾನೇನು ಮಾಡ್ತೀನಿ, ಅದೇ ಜಾಗದಲ್ಲಿ ಇದನ್ನು ಕನೆಕ್ಟ್ ಮಾಡ್ತೀನಿ. ಓಕೆ, ಕನೆಕ್ಟ್ ಮಾಡಿದೆ. ಸೊ ಈಗ ನಮಗೆ ಫ್ಯಾಂಟಮ್ ಪವರ್ ಆಫ್ ಮಾಡಿ ಇಟ್ಟಿರ್ತೀನಿ, ಯಾಕೆಂದರೆ ಇದು ನಾನು ಮೈಕ್ ಏನು ಮಾಡಿದ್ದೀನಿ, ಮಿಕ್ಸರ್ಗೆ ಕನೆಕ್ಟ್ ಮಾಡಿದ್ದೀನಿ ಅಲ್ವಾ. ಸೊ ಮೈಕ್ ಇದು ಇಂಟರ್ಫೇಸ್ಗೆ ಕನೆಕ್ಟ್ ಮಾಡಿದರೆ ಫ್ಯಾಂಟಮ್ ಪವರ್ ಆನ್ ಮಾಡ್ತಾ ಇದೆ. ಬಟ್ ನಾನು ಮೈಕ್ ಮಿಕ್ಸರ್ಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಇದು ಕನೆಕ್ಟ್ ಇದ್ರದ್ದು ಫ್ಯಾಂಟಮ್ ಪವರ್ ಆನ್ ಮಾಡೋದು ಏನು ಅವಶ್ಯಕತೆ ಇಲ್ಲ, ಫ್ಯಾಂಟಮ್ ಪವರ್ ಆಫ್ನಲ್ಲಿ ಇಟ್ಟಿರ್ತೀನಿ. ಈಗ ಈ ಇದು ನೋಡಿ, ಇದರಲ್ಲಿ ಒಂದು ಕೇಬಲ್ ಬಂದಿರುತ್ತೆ, USB ಕೇಬಲ್. ಈ ಕೇಬಲ್ ಡ್ಯುಯಲ್ ರೋಲ್ ಪ್ಲೇ ಮಾಡುತ್ತೆ. ಹೇಗೆ ಅಂದರೆ, ಇದು ನಾವು ಲ್ಯಾಪ್ಟಾಪ್ನಲ್ಲಿ ಕನೆಕ್ಟ್ ಮಾಡಿದ್ರೆ ಈ USB ಕೇಬಲ್ನ ಡೈರೆಕ್ಟ್ ಲ್ಯಾಪ್ಟಾಪ್ನಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಇದೇ ಕೇಬಲ್ನಲ್ಲಿ ಈ ಇಂಟರ್ಫೇಸ್ ಪವರ್ ಕನ್ಸ್ಯೂಮ್ ಮಾಡುತ್ತೆ. ಇದೇ ಕೇಬಲ್ನಲ್ಲಿ ಕೂಡ ನಮ್ಮ ವಾಯ್ಸ್ ಏನು ನಾವು ಅದೇ ಹಾಡ್ತೀವಿ ಅದನ್ನು ರೆಕಾರ್ಡ್ ಮಾಡುತ್ತೆ. ನೀವು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಬೇಕಂದ್ರೆ ಏನು ಮಾಡಬೇಕು, ಏನಿಲ್ಲ, ಇದರಲ್ಲಿ ಒಂದು OTG ಕೇಬಲ್ ಇದರಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಮೊಬೈಲ್ನಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಈಗ ನಾನು ಏನು ಮಾಡ್ತೀನಿ, ಇವತ್ತು ಲ್ಯಾಪ್ಟಾಪ್ನಲ್ಲಿ ರೆಕಾರ್ಡ್ ಮಾಡ್ತೀನಿ ಅಲ್ವಾ. ಸೊ ಈಗ ಏನು ಮಾಡ್ತೀನಿ, ಇದೇನಾ ಡೈರೆಕ್ಟ್ ಲ್ಯಾಪ್ಟಾಪ್ನಲ್ಲಿ USB ಪಾಯಿಂಟ್ನಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಆಮೇಲೆ ನಾವು ರೆಕಾರ್ಡ್ ಮಾಡೋಣ, ಅದೇ ಹಾಡನ್ನ ಹಾಡ್ತೀನಿ. ಓಕೆ, ಸೊ ಫ್ರೆಂಡ್ಸ್, ಈಗ ನಾನು ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಇದ್ರದ್ದು ಮಿಕ್ಸರಿಂದ ನಾನು ಔಟ್ಪುಟ್ ಕನೆಕ್ಷನ್ ತೊಗೊಂಡು ಇಂಟರ್ಫೇಸ್ನಲ್ಲಿ ಕನೆಕ್ಟ್ ಮಾಡಿದ್ದೀನಿ ನೋಡಿ. ಇಂಟರ್ಫೇಸ್ನಲ್ಲಿ ಇಲ್ಲಿ ನಾನು ಮಾತಾಡಿದಾಗ ಇಲ್ಲಿ ಗ್ರೀನ್ ಕಲರ್ ಲೈಟ್ ಬರ್ತಾಯಿದೆ ನೋಡಿ, ಹೇಗೆ ಹಲೋ 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 ನೋಡಿ ಕ್ಲಿಯರ್. ಇದರಲ್ಲಿ ನಾಬ್ ಕಂಟ್ರೋಲ್ಸ್ ಇಲ್ಲಿ ಇರುತ್ತೆ. ಸೊ ಅದೇ ಹಾಡನ್ನು ನಾನು ಇದರಲ್ಲಿ ಅದೇ ಲೈನ್ ಇದರಲ್ಲಿ ಹಾಡ್ತೀನಿ. ಈಗ ಇಂಟರ್ಫೇಸ್ ಜೊತೆ ಕನೆಕ್ಟ್ ಮಾಡಿಬಿಟ್ಟು ಸೊ ನಿಮಗೆ ಕ್ವಾಲಿಟಿ ಕೂಡ ಡಿಫರೆನ್ಸ್ ಏನು ಬರುತ್ತೆ ಅಂತ ನೀವು ನೋಡ್ಬೋದು. ಓಕೆ, ಸೊ ಈಗ ಆನ್ ಮಾಡೋಣ. ಹಲೋ, ಅದೇ ಲೈನ್ ಹಾಡ್ತೀನಿ. ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಓ ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲಿ ಇರುವೆನು ಹೀಗೆ ಎಂದು. ಫ್ರೆಂಡ್ಸ್, ನಾನು ಪ್ರೊಫೆಷ್ನಲ್ ಸಿಂಗರ್ ಅಲ್ಲ, ಸುಮ್ಮನೆ ನಾನು ಒಂದು ಹಾಬಿಗೋಸ್ಕರ ಹಾಡ್ತಾ ಇದ್ದೀನಿ. ಸೊ ನೀವು ಚೆನ್ನಾಗಿ ಹಾಡ್ತೀರಾ, ನೀವು ಹಾಡಿದ್ರೆ ಸೂಪರ್ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಬರುತ್ತೆ. ಸೊ ಹಾಗಾಗಿ ಈ ಸೆಟಪ್ನಲ್ಲಿ ನಾನು ಇನ್ನೊಂದು ಸರಿ ಹೇಳ್ತೀನಿ, ಇವತ್ತು ಈ ಸೆಟಪ್ನಲ್ಲಿ ನಾವು ಮಿಕ್ಸರ್ ಮತ್ತು ಇಂಟರ್ಫೇಸ್ನ ಮತ್ತು ಇವತ್ತು ನಾನು ಕಂಡೆನ್ಸರ್ ಮೈಕ್ ಯೂಸ್ ಮಾಡ್ತಾಯಿದ್ದೀನಿ. ಇವತ್ತು ಕಾಸ್ಟ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಈ ಕಂಡೆನ್ಸರ್ ಮೈಕ್ನ 4000 ಸಮಥಿಂಗ್ ಆಗುತ್ತೆ. ಇದು ಐಕನ್ ಕಂಪ್ನಿದ M1 ಕಂಡೆನ್ಸರ್ ಮೈಕ್ರೋಫೋನ್. ನೀವು ಬೇಕಂದರೆ ಬರೀ BM800 ಮೈಕ್ರೋಫೋನ್ ಕೂಡ ತೊಗೊಬೋದು, ಅಥವಾ ಡೈನಾಮಿಕ್ ಮೈಕ್ ಕೂಡ ಯೂಸ್ ಮಾಡ್ಬೋದು, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ನಾನು ಯಾವುದು ಪರ್ಟಿಕ್ಯುಲರ್ ಪ್ರೈಸ್ ಬಗ್ಗೆ ಇವತ್ತು ಮಾತಾಡಲ್ಲ. ಈ ಮಿಕ್ಸರ್ ನಿಮಗೆ ಗೊತ್ತಿದೆ 2700 ಒಳಗಡೆ ಬರುತ್ತೆ. ಇಂಟರ್ಫೇಸ್ ಇದು ಕೂಡ ನೀವು ಇದೇ ಇಂಟರ್ಫೇಸ್ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ಇದು ಒಂದು ಬೆಟರ್ ಕ್ವಾಲಿಟಿ ಕೊಡುತ್ತೆ. ಇವತ್ತು ರೇಟಲ್ಲಿ ಇದ್ರದ್ದು ಅಮೆಜಾನ್ ನೋಡಿ ರೇಟ್ ಮೊನ್ನೆ ನಾನು ನೋಡಿದೆ, ಒಂದು ಡಿಸ್ಕೌಂಟ್ ಏನು ನಡೀತಾ ಇತ್ತು 4000 ಸಮಥಿಂಗ್ ಇತ್ತು. ಬಟ್ ಆಲ್ಮೋಸ್ಟ್ 6500 ಒಳಗಡೆ ಇದ್ರ ಪ್ರೈಸ್ ಬರುತ್ತೆ. ಬಟ್ ಒಂದೊಂದು ಟೈಮ್ನಲ್ಲಿ ಆಫರ್ ಇರುತ್ತೆ, ಹೆಚ್ಚು ಕಮ್ಮಿ ಪ್ರೈಸ್ ಆಗುತ್ತೆ. ನಾನು ಇದ್ರದ್ದು ಲಿಂಕ್ ಹಾಕ್ತೀನಿ, ನೀವು ಅಮೆಜಾನ್ ಲಿಂಕ್ನಲ್ಲಿ ಪರ್ಚೇಸ್ ಮಾಡ್ಬೋದು. ನೀವು ಪ್ರೈಸ್ ಎಲ್ಲಿ ರಿಡ್ಯೂಸ್ ಮಾಡಬೇಕು ಅಂದರೆ, ಈ ಮೈಕ್ ಇದೆ ಅಲ್ವಾ, ಇದರಲ್ಲಿ ನೀವು ಡೈನಾಮಿಕ್ ಮೈಕ್ ಯೂಸ್ ಮಾಡಿದ್ರೆ ಕೂಡ ಇದೇ ಕ್ವಾಲಿಟಿ ಬರುತ್ತೆ. ಡೈನಾಮಿಕ್ ಮೈಕ್ ಯೂಸ್ ಮಾಡಿದ್ರೆ ನಿಮಗೆ ಪ್ರೈಸ್ ತುಂಬ ಕಡಿಮೆ ಆಗುತ್ತೆ. ಒಂದು 2000 ರೂಪೀಸ್ನಲ್ಲಿ ಒಳ್ಳೆ ಡೈನಾಮಿಕ್ ಮೈಕ್ಗಳು ಸಿಗುತ್ತೆ. ಸೊ ಹಾಗಾಗಿ ಇದು ಒಂದು ಪ್ರೊಫೆಷನಲ್ ಸ್ಟುಡಿಯೋ ಸೆಟಪ್. ನಾನು ಇನ್ನೊಂದು ಸರಿ ಹೇಳ್ತೀನಿ, ಇದೊಂದು ಪ್ರೊಫೆಷನಲ್ ಸ್ಟುಡಿಯೋ ಸೆಟಪ್. ಮಿಕ್ಸರ್, ಇಂಟರ್ಫೇಸ್, ಕಂಡೆನ್ಸರ್ ಮೈಕ್ ಅಥವಾ ಡೈನಾಮಿಕ್ ಮೈಕ್ ಯಾವುದೋ ಒಂದು ನೀವು ಯೂಸ್ ಮಾಡ್ಬೋದು. ಸೊ ಇದು ಒಂದು
10,000 12,000 ಒಳಗಡೆ ಈ ಸೆಟಪ್ ನೀವು ಮಾಡಿಕೊಂಡ್ರೆ ಒಂದು ಒಳ್ಳೆ ಪ್ರೊಫೆಷ್ನಲ್ ಸ್ಟುಡಿಯೋ ಥರ ನಿಮಗೆ ಕ್ವಾಲಿಟಿ ಸಿಗುತ್ತೆ. ಸೊ ಫ್ರೆಂಡ್ಸ್, ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ನಾನು ಇನ್ನೊಂದು ಸರಿ ಹೇಳ್ತೀನಿ, ಕನ್ನಡ ನಾನು ಮದರ್ ಟಂಗ್ ಅಲ್ಲ, ಬಟ್ ನಾನು ತುಂಬ ಪ್ರಯತ್ನ ಪಡ್ತೀನಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಹಾಗಾಗಿ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ. ಮತ್ತು ಏನಾದರೂ ಡೌಟ್ ಇದ್ದರೆ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ, ನನಗೆ ಕನ್ನಡ ಓದೋಕ್ಕೆ ಬರೋಲ್ಲ. ಸೊ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು.